ತಾಲೂಕಿನಲ್ಲಿ ಕಳೆದ 3 ದಿನಗಳಿಂದ ಸುರಿದ ಮಳೆಯಿಂದಾಗಿ ಜಂಗಮರ, ಕಲ್ಗುಡಿ, ಮರಳಿ, ಡಾಣಾಪುರ, ಹೊಸಕೆರೆ, ಶ್ರೀರಾಮನಗರ, ಕಾರಟಗಿ, ಹಣವಾಳ್, ಹೆಬ್ಬಾಳ ಸೇರಿದಂತೆ ಇತರೆ ಭಾಗಗಳಲ್ಲಿ ರೈತರ ಭತ್ತ ನೆಲ ಉರುಳಿದೆ. ಇದರಿಂದ ಕಂಗಾಲಾದ ರೈತರಿಗೆ ದಾರಿ ತೋರಿಸಿದಂತಾಗಿದೆ ಅಂತ ರೈತ ಮುಖಂಡರು ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಸುಮಾರು 1 ಎಕರೆಗೆ 50ಕ್ಕೂ ಹೆಚ್ಚು ಚೀಲ ಭತ್ತ ಬೆಳೆಯುತ್ತೇವೆ ಎಂಬ ಉತ್ಸಾಹದಲ್ಲಿದ್ದ ರೈತರಿಗೆ ಹಿಂಗಾರು ಮಳೆ ಆತಂಕ ತಂದು ಒಡ್ಡಿದ ರೈತರು ಎಕರೆಗೆ 35 ರಿಂದ 40 ಸಾವಿರ ಮೌಲ್ಯದ ಬೆಳೆ ಹಾನಿಯಾಗಿದೆ. ಭತ್ತದ ಕಟಾವು ಹಂತಕ್ಕೆ ಬಂದಿದ್ದು ನೆಲಕ್ಕೆ ವಾಲಿದೆ. ಯಂತ್ರದಿಂದ ಭತ್ತದ ಕಟಾವು ಮಾಡಿಸಿದ್ರೆ ಸಾಕಷ್ಟು ಸಮಯ ಹಿಡಿದು ಹೆಚ್ಚಿನ ಹಣ ವ್ಯಯ ಮಾಡಬೇಕಾಗುತ್ತೆ ಅಂತ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾರಿ ದೆಹಲಿಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂಥ ದೊಡ್ಡ ಭರಮಣ್ಣ ಪತ್ರಿಕಾ ಪ್ರಕಟಣೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಈ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಮತ್ತು ಕಾಟಗಿ ತಾಲೂಕಿನಾದ್ಯಂತ 1 ವಾರದಿಂದ ಸುರಿದಂಥ ಮಳೆಯಿಂದಾಗಿ ಸುಮಾರು ಎಕರೆಗಳಲ್ಲಿ ಬೆಳೆದಂಥ ಒಂದು ಭತ್ತವು ಇವತ್ತು ನೆಲ ಕಚ್ಚಿರುತ್ತದೆ. ಈ ಒಂದು ಎಕರೆಗೆ ಸುಮಾರು 35 ರಿಂದ 45 ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾನೆ ರೈತ. ನೋಡಿ, ಹೋದ ವರ್ಷ ಸಹಿತ ಇದೇ ಥರ ಆಗಿದೆ. ನಮಗೆ ಇದೇ ಬೆಳೆ ಲಾಸ್ ಆಗಿಬಿಟ್ಟು ಸುಮಾರು ಬೆರಳೆಣಿಕೆ ಅಷ್ಟೇ ಜನರಿಗೆ ಪರಿಹಾರ ಒದಗ್ಸ್ಯಾರ. ಬರೀ ಆಫೀಸಿನಾಗ ಕುಂತ್ಕೊಂಡು ಮಾತಾಡೋದಲ್ಲ ಸ್ವಾಮಿ, ನಮಗೆ ಈ ಸರಿಯಾದ ಒಂದು ಸರ್ವೆಯನ್ನು ಮಾಡಿ ಯಾವ್ಯಾವ ರೈತನಿಗೆ ಯಾವ್ಯಾವ ಸರ್ವೆ ನಂಬರ್ನಲ್ಲಿ ಎಷ್ಟೆಷ್ಟು ಲಾಸ್ ಆಗಿದೆ ಅದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿ ಕೊಡುವಂಥ ಕೆಲಸ ಮಾಡ್ಬೇಕು ನೀವು. ಅದು ಬಿಟ್ಟು ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ ಬೆನ್ನು ಮುರಿಬೇಡ ಕೆಲಸ ಮಾಡಬಾರ್ದು ದಯವಿಟ್ಟು. ನೋಡಿ, ಒಂದೊಂದು ಸಾರಿ ರೈತನಿಗೆ ಹೆಂಗಾಗ್ತದಂದ್ರೆ ಈ ಒಂದು ಕೃಷಿಗಾರಿಕೆ ಯಾಕೆ ಮಾಡ್ತೀವಿ ಅನ್ನೋದೇ ಅಂತೇಳಿ ಅಷ್ಟು ಮನಸ್ಸಿಗೆ ಬೇಸರ ಆಗ್ತದೆ. ನೋಡಿ ಸ್ವಾಮಿ, ನೀವು ಈ ಜಿಲ್ಲೆಯ ಉಸ್ತುವಾರಿ ವಾದಂಥ ಸಚಿವರು ದಯವಿಟ್ಟು ಇದನ್ನು ಸರಿಯಾದ ರೀತಿಯಿಂದ ತನಿಖೆ ಮಾಡಿ ಇದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ.